ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಕಂಪ್ಲೀಟ್ ನನ್ನ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಬ್ಯಾಂಗ್ಳೂರ್ ಬ್ಯುಸಿ ಲೈಫ್ಗೆ ಸ್ವಲ್ಪ ಬ್ರೇಕ್ ಹಾಕಿ ಇವತ್ತು ನಾವು ಹೋಗ್ತಾ ಇರೋದು ಮಡಿಕೇರಿ ಟ್ರಿಪ್ಪು. ಸಂಡೇ ಆಫ್ಟರ್ನೂನ್ 3:30 ಹೊರಟಿದ್ದು. ಮಧ್ಯಾಹ್ನ ಆಗಿರೋದ್ರಿಂದ ನನ್ನ ಮಗ ಕಾರಲ್ಲೇ ಮಲ್ಕೊಂಡ್ಬಿಟ್ಟ. ಈ ಟೋಲಲ್ಲಿ ನಿಂತಿರೋ ಗಾಡಿಗಳೆಲ್ಲ ನೋಡಿದ್ರೆ ಎಷ್ಟು ಜನ ಬದುಕ್ತಿದ್ದಾರಪ್ಪ ಬ್ಯಾಂಗ್ಳೂರಲ್ಲಿ ಅಂತ ಅನಿಸುತ್ತೆ. ಇವೆಲ್ಲ ಬ್ಯಾಂಗ್ಳೂರ್ಗೆ ರಿಟರ್ನ್ ಹೋಗ್ತಾ ಇರೋ ಗಾಡಿ. ಇದು ವೀಕೆಂಡ್ ಆಗಿರೋದ್ರಿಂದ ಸೊ ಎಲ್ಲರೂ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೋಗ್ತಿದ್ದಾರೆ. 5:15ಗೆಲ್ಲ ನಾವು ಆಲ್ರೆಡಿ ಮೈಸೂರು ರೀಚ್ ಆಗಿಬಿಟ್ಟಿದ್ದೀವಿ. ಸೊ ನಾವು ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನಾವಿವಾಗ ಕುಶಾಲನಗರದಲ್ಲಿದ್ದೀವಿ. ನಾವು ಮಾರ್ನಿಂಗ್ ದುಬಾರೆ ಮತ್ತು ನಿಸರ್ಗಧಾಮ ನೋಡಬೇಕು ಅಂತ ಅಂದ್ಕೊಂಡು ನಾವು ಕುಶಾಲನಗರದಲ್ಲೇ ಹತ್ತಿರ ಇರುವಂಥ ಹೋಟೆಲಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ನಾವು ಕುಶಾಲನಗರ ರೀಚ್ ಆಗೋಷ್ಟರಲ್ಲಿ 8 o'clock ಆಗಿತ್ತು. ರೂಮಿಗೆ ಬಂದು ಫ್ರೆಶ್ ಆಗಿ ನೈಟ್ ಊಟನ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬರ್ತಾ ಇದ್ದೀವಿ. ಇದೆ ಅಲ್ವಾ ನಾವಿದ್ದಿದ್ದು ರೂಮು? ಏನು ಗೊತ್ತಾ, ನಾವಿದ್ದಿದ್ದು ರೂಮ್ ಬಂದು 302. ಬಟ್ ನಾನು 202 ಹೋಗ್ಬಿಟ್ಟು ಕೀ ಹಾಕಿ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸದ್ಯ ಆ ರೂಮಲ್ಲಿ ಯಾರೂ ಇರಲಿಲ್ಲ. ಇದೇ ನಾವು ಉಳ್ಕೊಂಡಿರೋ ರೂಮು. ನಾವು ಬುಕ್ ಮಾಡಿರೋದು 2000 rupees ಇನ್ಕ್ಲೂಡಿಂಗ್ ಮಾರ್ನಿಂಗ್ ಟಿಫನ್ನು. ನೈಟ್ ಊಟ ಹೊರಗಡೆನೇ ಮಾಡ್ಕೊಬೇಕು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ರೂಮ್ನ. ಸಿಟಿ ಒಳಗಡೆ ಕಡಿಮೆ ಪ್ರೈಸ್ಗೆ ನಮ್ಗೆ ಚೆನ್ನಾಗಿರೋ ರೂಮ್ ಸಿಕ್ಕಿದೆ. ಹೊರಗಡೆ ಊಟಕ್ಕೆ ಹೋದಾಗ ರಿಷಿ ಏನೂ ತಿಂದಿರಲಿಲ್ಲ. ಬೆಂಗಳೂರಿಂದಲೇ ನಾನು ಮ್ಯಾಂಗೋ ತೊಗೊಬಂದಿದ್ದೆ. ಸೊ ನೈಟ್ ಅವ್ನಿಗೆ ಅದನ್ನೇ ತಿನ್ನಿಸಿ ಮಲಗಿಸ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ಮಾರ್ನಿಂಗೇ ನಮ್ಮ ಹಸ್ಬೆಂಡ್ ಒಂದು ಸೂಪರಾಗಿರೋ ಲೊಕೇಶನ್ಗೆ ಕರ್ಕೊಂಡು ಹೋದರು. ನಮ್ಮ ರೂಮ್ ಹತ್ರನೇ ಇಷ್ಟು ಚೆನ್ನಾಗಿರೋ ಒಂದು ಜಾಗ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದು ಕುಶಾಲನಗರದಲ್ಲಿರೋ ಹ್ಯಾಂಗಿಂಗ್ ಬ್ರಿಡ್ಜು. ಇದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಒಳ್ಳೆ ಲೊಕೇಶನ್ನು. ಆಲ್ರೆಡಿ ಯಾರೋ ಫೋಟೋಶೂಟ್ ಮಾಡ್ತಿದ್ದಾರೆ. ಮಾರ್ನಿಂಗ್ ವಾಕ್ ಅಷ್ಟೇ ಅಲ್ವಾ ಅಂತ ಹೇಳಿ ನಾನೇನು ಮೇಕಪ್ ಮಾಡ್ಕೊಂಡಿರಲಿಲ್ಲ, ಹಾಗೆ ಬಂದಿದ್ದೆ. ಸೊ ಅದಕ್ಕೆ ನಾನು ಜಾಸ್ತಿ ಫೋಟೋಸ್ ತೊಗೊಳ್ಳಿಲ್ಲ. ಮೆಮೊರಿಗೆ ಅಂತ ಹೇಳಿ 1-2 ತೊಗೊಂಡಿದ್ದೀನಿ ಅಷ್ಟೇ. ಟೀ ಕುಡ್ಕೊಂಡು ನಾವು ಹೋಟೆಲ್ ರೀಚ್ ಆಗೋಷ್ಟರಲ್ಲಿ 7:30 ಮೇಲಾಗಿದೆ. ಯಾಕೋ ನಮಗೆ ಲಿಫ್ಟು ಕೂಡ ವರ್ಕ್ ಆಗ್ತಾ ಇಲ್ಲ. ನಾವು 8:30ಗೆ ಚೆಕ್ಔಟ್ ಆಗ್ತಿದ್ದೀವಿ. ನಾವು ಉಳ್ಕೊಂಡಿದ್ದು ಹೋಟ್ಲಲ್ಲೇ ಟಿಫನ್ ರೆಡಿ ಇತ್ತು. ಅಲ್ಲೇ ಟಿಫನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಯಾಕಂದರೆ ದುಬಾರಿ ಟೈಮಿಂಗ್ಸ್ 9 o'clock ಇದೆ. ಸ್ನಾನ ಮಾಡಿಸ್ತೀಯಾ? ಎಲಿಫೆಂಟ್ಗೆ ಮಾಡಿಸ್ತೀಯಾ? ಮಾಶಿಯಾ? ಓಕೆ ಓಕೆ. ಇವಾಗ ನಾವು ಹೋಗ್ತಾ ಇರೋದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ. ವೀಕ್ಡೇಸ್ ಆಗಿರೋದ್ರಿಂದ ಜನ ಏನು ಜಾಸ್ತಿ ಇರಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಸಹ ಜಾಗ ಸಿಗ್ತಾ ಇಲ್ಲ, ಅಷ್ಟು ಜನ ಇದ್ದಾರೆ. ನಾವಿವಾಗ ಒಂದು ಚಿಕ್ಕ ನದಿನ ದಾಟ್ಕೊಂಡು ಆ ಕಡೆ ಹೋಗಬೇಕು. ಅಲ್ಲಿ ಆನೆಗಳಿರೋದು. ಮಗನೇ ಜಿಯಾ. ಎಲಿಫೆಂಟ್ ಅಲ್ಲಮ್ಮ, ಅಲ್ಲಿ ಎಲಿಫೆಂಟ್.
ಬಿದ್ದ ಅವಾಗಲೇ ಬಿದ್ದ? ಹೆಂಗ್ ಬಿದ್ದೆ? ಹೆಂಗ್ ಬಿದ್ದೆ ತೋರಿಸು. ಒದ್ದೆ ಆಯ್ತಾ ಚಡ್ಡಿ? ನೀರಲ್ಲಿ ನಡ್ಕೊ ಬಂದಿರೋದು ಒಳ್ಳೆ ಅಡ್ವೆಂಚರ್ ಥರ ಇದೆ. ಇಲ್ಲೇ ಟಿಕೆಟ್ ತೊಗೊಂಡು ಮುಂದೆ ಹೋಗಬೇಕು. ನಾರ್ಮಲ್ ಡೇಸಲ್ಲಿ ಬಂದರೆ 120 ರೂಪೀಸ್ ಟಿಕೆಟ್ ಪ್ರೈಸು, ಗೌರ್ಮೆಂಟ್ ಹಾಲಿಡೇಗೆ ಬಂದರೆ 140 ರೂಪೀಸು. ಮಕ್ಕಳಿಗೇನು ಟಿಕೆಟ್ ತೊಗೊಳ್ಳೋ ಹಂಗೇನೇನಿರಲ್ಲ. ಎಲಿಫೆಂಟ್ ಬಾತಿಂಗ್ ಟೈಮಿಂಗ್ಸ್ ಬಂದು 9 to 11 AM. ಆ ಟೈಮಿಂಗ್ಸಲ್ಲಿ ಮಾತ್ರ ಸ್ನಾನ ಮಾಡಿಸ್ತಿರ್ತಾರೆ. ಆವಾಗ ಮಾತ್ರ ನಾವು ಹತ್ರ ಹೋಗಿ ನೋಡ್ಬೋದು. ಬೇರೆ ಟೈಮಲ್ಲೂ ಕೂಡ ಇರುತ್ತೆ, ಅಂದರೆ ಬಾತಿಂಗ್ ಟೈಮಲ್ಲ, ಅದು ನಾರ್ಮಲ್ ಆನೆಗಳನ್ನ ನೋಡ್ಬೋದು. ಬರ್ತಾ ಇದೆ, ನಾವು ಬರ್ತಿರೋದನ್ನ ನೋಡಿ ವೆಲ್ಕಮ್ ಮಾಡೋಕ್ಕೆ. ಒಂಥರ ಸಾಫ್ಟ್ ಆಗಿದೆ. ಇಲ್ಲೊಂದು ಆನೆ ಬರ್ತಾ ಇದೆ.
ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲೇ ಆನೆಗಳನ್ನು ಪಳಗಿಸೋದು. ಆನೆಗಳನ್ನ ಹೇಗೆ ಪಳಗಿಸ್ತಾರೆ ಅಂದರೆ ಮೇಯ್ನಾಗಿ ಊಟದಲ್ಲೇ ಆನೆಗಳನ್ನ ಕಂಟ್ರೋಲ್ ಮಾಡಿ ಅದು ಮಾತು ಕೇಳೋ ಥರ ಮಾಡ್ಕೋತಾರೆ. ಆನೆಗಳ ಶಿಬಿರ. ಎಷ್ಟು ಆನೆಗಳು ಪೋಸ್ ಕೊಡ್ತಾ ಇದೆ ನೋಡಿ, ಪಾಪ ಅವ್ರಿಗೂ ಜನಗಳನ್ನ ನೋಡಿ ಇವರೆಲ್ಲ ಬಂದರೆ ಫೋಟೋಸ್ ತಗೋತಾರೆ, ಪೋಸ್ ಕೊಡಬೇಕು ಅಂತ ಗೊತ್ತಾಗೋಗ್ಬಿಟ್ಟಿದೆ. ಸೊಳ್ಳು ಕೊಡು ಅಂತ ಕೇಳು ರಿಷಿ, ಸೊಳ್ಳು ಕೊಡು ಮೇ ಬಿ ಇದನ್ನ ಇವಾಗ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಮತ್ತು ನಾವು ನೀರಲ್ಲಿ ನಡ್ಕೊಂಡೇ ವಾಪಸ್ ಬರಬೇಕು. ಅದೇ ಥರ ಅಡ್ವೆಂಚರ್ ಆಗಿ ಇರುತ್ತೆ. ತುಂಬ ಬಿಸಿಲಿದ್ದರಿಂದ ಇವಾಗ ಎಳ್ನೀರು ಕುಡ್ಕೊಂಡು ನಾವು ನಿಸರ್ಗಧಾಮದ ಕಡೆ ಹೋಗ್ತಾ ಇದ್ದೀವಿ. ನಿಸರ್ಗಧಾಮ ಸ್ಟಾರ್ಟಿಂಗಲ್ಲೇ ನಮಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಸಿಗುತ್ತೆ. ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಚಾಕ್ಲೇಟು, ವೈನು, ಕ್ಲಾತ್ಸು, ಟಾಯ್ಸು ಎಲ್ಲನೂ ಸಿಗುತ್ತೆ. ಅಂದರೆ ಇಲ್ಲಿ ಫೇಮಸ್ ಆಗಿರೋದು ಏನಂದರೆ ಚಾಕ್ಲೇಟ್ ಮತ್ತು ವೈನು. ಟಿಕೆಟ್ ಪ್ರೈಸು 60 ರೂಪೀಸು. ಟೈಮಿಂಗ್ಸ್ ಬಂದು 9 to 5 PM. ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ಸುಂಕದಕಟ್ಟೆ ಹತ್ರ ಇರೋ ಪ್ರಾಣಿ ಅಥವಾ ಮಾಡೆಲ್ ವಿಲೇಜ್ ಯಾರಾದರೂ ವಿಸಿಟ್ ಮಾಡಿದರೆ ಅವ್ರಿಗೆ ಇದೇನು ಹೊಸ ಥರ ಎಕ್ಸ್ಪೀರಿಯೆನ್ಸ್ ಕೊಡಲ್ಲ, ಸೇಮ್ ಕಾನ್ಸೆಪ್ಟಲ್ಲೇ ಇದೆ ಅಂತ ಅನಿಸುತ್ತೆ. ಒಂದು ಸಣ್ಣ ಚೇಂಜಸ್ ಏನಂದರೆ ಇಲ್ಲಿ ಕಾವೇರಿ ನದಿ ಹರಿಯುತ್ತೆ, ಅದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ.
ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಡೀಟೇಲ್ಸ್ ಆ್ಯಂಡ್ ಮತ್ತೆ ನಾವು ಯಾವ್ಯಾವ ಲೊಕೇಶನ್ನ ನೋಡ್ತೀವಿ ಅನ್ನೋ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.